ಮಿತ್ರರೇ ನಮಸ್ಕಾರ. ಮಿತ್ರರೇ, ನಮ್ಮ ಪಕ್ಕದಲ್ಲಿರುವಂತಹ ಬಾಂಗ್ಲಾದೇಶದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ನಾನೇನು ನಿಮಗೆ ವಿವರವಾಗಿ ಹೇಳಬೇಕಾದಂತಹ ಅನಿವಾರ್ಯತೆಯೇ ಇಲ್ಲ. ಪ್ರತಿಯೊಬ್ಬನಿಗೂ ಕೂಡ ಗೊತ್ತು, ಬಾಂಗ್ಲಾದಲ್ಲಿ ಪ್ರತಿಭಟನೆಯನ್ನ ಬಿಟ್ರೆ ಬೇರೇನೂ ನಡೀತಾ ಇಲ್ಲ ಅಂತ. ಅಲ್ಲಿ ಎಲ್ಲವುದನ್ನ ಕೂಡ ಪ್ರತಿಭಟನೆಯೇ ನಿಯಂತ್ರಿಸ್ತಾ ಇದೆ. ಸರ್ಕಾರವನ್ನು ಪ್ರತಿಭಟನೆ ನಿಯಂತ್ರಿಸುತ್ತೆ. ಯಾರು ಅಧಿಕಾರದಲ್ಲಿ ಇರಬೇಕು, ಯಾರು ಇರಬಾರದು, ಏನಾಗಬೇಕು, ಏನಾಗಬಾರದು ಎಲ್ಲವುದನ್ನ ನಿರ್ಧಾರ ಮಾಡುವಂತಹದ್ದು ಪ್ರತಿಭಟನಾಕಾರರು. ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಯಾದ್ರೂ ಆಗ್ಲಿ, ಬೆಂಕಿಯಾದ್ರೂ ಹಚ್ಕೊಳ್ಳಲಿ, ದೊಂಬಿಯಾದ್ರೂ ಮಾಡ್ಕೊಳ್ಳಲಿ, ನಮಗೇನಾಗಬೇಕು ಅಂತ ಭಾರತ ಸುಮ್ಮನಿರಬಹುದಿತ್ತು. ಆದರೆ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಆಗ್ತಾ ಇದೆ. ಯಾವಾಗ ಈ ಮೊಹಮ್ಮದ್ ಯೂನಿಸ್ ಅನ್ನುವಂಥ ಅಜ್ಜ ಬಾಂಗ್ಲಾದಲ್ಲಿ ಅಧಿಕಾರವನ್ನು ವಹಿಸಿಕೊಂಡ ಆ ದಿನದಿಂದಲೂ ಕೂಡ ಈ ಮತಾಂಧರ ದಾಂಧಲೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಭಾರತಕ್ಕೆ ಸಹಜವಾಗಿ ಆ ಬಗ್ಗೆ ಕನ್ಸರ್ನ್ ಇದೆ. ನಾವು ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡಬೇಕು, ಅಲ್ಲಿರುವ ಹಿಂದೂಗಳ ರಕ್ಷಣೆಗೆ ಧಾವಿಸಬೇಕು ಅಂತ ಭಾರತೀಯರು ಕೂಡ ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ನಮ್ಮ ಕೇಂದ್ರ ಸರ್ಕಾರ ಏನೊಂದು ದೊಡ್ಡ ಸ್ಟೆಪ್ ಅನ್ನು ತೆಗೆದುಕೊಳ್ಳುತ್ತೆ ಅಂತ. ಆದರೆ ಮಿತ್ರರೇ, ಕೇಂದ್ರ ಸರ್ಕಾರ ಸ್ವಲ್ಪ ವಿಳಂಬ ಮಾಡಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬಾಂಗ್ಲಾದೇಶದ ವಿಚಾರದಲ್ಲಿ ಒಂದು ದೊಡ್ಡ ಕ್ರಮದ ಅವಶ್ಯಕತೆ ಇತ್ತು. ಆದರೂ ಕೂಡ ಇದುವರೆಗೆ ಕೇಂದ್ರ ಸರ್ಕಾರ ಯಾವುದೇ ಅಂತಹ ದೊಡ್ಡ ಕ್ರಮಗಳನ್ನು ಕೈಗೊಂಡಿಲ್ಲ. ಹಾಗಂತ ಸುಮ್ಮನೆ ಕೂತಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಭಾರತೀಯರೇನು ನಿರೀಕ್ಷೆ ಮಾಡ್ತಾ ಇದ್ರಲ್ಲ, ಬಾಂಗ್ಲಾದ ವಿಚಾರದಲ್ಲಿ ಭಾರತ ಏನಾದರೂ ದೊಡ್ಡ ಕ್ರಮ ಕೈಗೊಳ್ಳಬೇಕು ಅಂತ, ಆ ದಿನ ಹತ್ತಿರ ಬಂದಿದೆ. ಬಾಂಗ್ಲಾದೇಶದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಈ ಬಾರಿ ಮೊಹಮ್ಮದ್ ಯೂನಿಸ್ ಬಚಾವಾಗುವಂತಹದ್ದು, ಅಲ್ಲಿನ ಪ್ರತಿಭಟನಾಕಾರರು ಅದೇ ರೀತಿಯಾಗಿ ಪ್ರತಿಭಟನೆ ಮಾಡಿಕೊಂಡೇ ಇರುವಂತಹದ್ದು ಬಹಳ ಕಷ್ಟ ಇದೆ. ಭಾರತ ಬಾಂಗ್ಲಾದೇಶದ ಕಿವಿ ಹಿಂಡೋದಕ್ಕೆ ಸರ್ವಸನ್ನದ್ಧವಾಗಿ ನಿಂತಿರುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಭಾರತ ಏನ್ ಮಾಡಬಹುದು, ಬಾಂಗ್ಲಾದಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ, ಪ್ರತಿಯೊಂದು ಡಾಟ್ಗಳನ್ನು ನೀವು ಕನೆಕ್ಟ್ ಮಾಡಿದ್ರೆ ನಿಮಗೆ ಡೀಟೇಲ್ ಆದಂತಹ ಮಾಹಿತಿ ಸಿಗುತ್ತೆ. ಅದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮಿತ್ರರೇ, ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಇದ್ದಂತಹ ಸಂದರ್ಭದಲ್ಲಿ ಭಾರತಕ್ಕೆ ಯಾವುದೇ ತಲೆನೋವಿರಲಿಲ್ಲ. ಯಾಕಂದ್ರೆ ಶೇಖ್ ಹಸೀನಾಗೆ ಭಾರತದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು. ಭಾರತವು ಕೂಡ ಶೇಖ್ ಹಸೀನಾರನ್ನ ಚೆನ್ನಾಗಿ ನಡೆಸ್ಕೊಳ್ತಾ ಇತ್ತು. ಶೇಖ್ ಹಸೀನಾ ಕೂಡ ಭಾರತಕ್ಕೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಹೀಗಾಗಿ ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಂತಹ 15 ವರ್ಷಗಳೂ ಕೂಡ ಭಾರತಕ್ಕೆ ಬಾಂಗ್ಲಾದೇಶ ಯಾವುದೇ ರೀತಿಯಲ್ಲೂ ತಲೆನೋವಾಗಿರಲಿಲ್ಲ. ಆದರೆ ಶೇಖ್ ಹಸೀನಾ ಅಧಿಕಾರದಿಂದ ಇಳಿದ ಬಳಿಕ ಅಲ್ಲಿ ಅಧಿಕಾರಕ್ಕೆ ಬಂದಂತಹ ಈ ಮೊಹಮ್ಮದ್ ಯೂನಿಸ್ ಭಾರತ ವಿರೋಧಿ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾನೆ. ಆತನಿಗೆ ಮೊದಲಿನಿಂದಲೂ ಕೂಡ ಈ ಭಾರತವನ್ನೇ ಕಂಡ್ರೆ ಆಗೋದಿಲ್ಲ. ಅದರಲ್ಲೂ ಕೂಡ ಭಾರತದಲ್ಲಿರುವಂತಹ ಬಲಪಂಥೀಯ ಸರ್ಕಾರದ ಬಗ್ಗೆ ತೀರಾ ಅಸಮಾಧಾನ ಇದೆ. ಸದ್ಯ ಭಾರತಕ್ಕೆ ಬಾಂಗ್ಲಾದಲ್ಲಿರುವಂತಹ 2 ಪ್ರಬಲ ಅಸ್ತ್ರಗಳು ಯಾವುದು ಕೇಳಿದ್ರೆ, ಮೊದಲನೆಯದಾಗಿ ಬಾಂಗ್ಲಾದ ಮಿಲಿಟರಿ ಚೀಫ್ ವಕಾರ್ ಉಜ್ ಜಮಾನ್, ಎರಡನೇದಾಗಿ ಬಾಂಗ್ಲಾದ ಅಧ್ಯಕ್ಷ ಮೊಹಮ್ಮದ್ ಶಹಬುದ್ದೀನ್. ಇವರಿಬ್ರು ಭಾರತದ ಅಸ್ತ್ರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೇ ಕಾರಣದಿಂದ ಬಾಂಗ್ಲಾದ ಪ್ರೊಟೆಸ್ಟರ್ಸ್ ಏನಿದ್ದಾರೆ, ಅವರು ಈ ಇಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬಾಂಗ್ಲಾದ ಆರ್ಮಿ ಚೀಫ್ ಆಗಿರುವಂತಹ ವಕಾರ್ ಉಜ್ ಜಮಾನ್ ಮತ್ತು ಅಧ್ಯಕ್ಷರನ್ನ ಅಧಿಕಾರದಿಂದ ಇಳಿಸಿದ್ದೇ ಆದ್ರೆ ಇಡೀ ಬಾಂಗ್ಲಾದೇಶ ನಮ್ಮ ಕಂಟ್ರೋಲಿಗೆ ಬರುತ್ತೆ, ಇವರಿಬ್ರು ಭಾರತದ ಕೈಗೊಂಬೆಗಳಾಗಿದ್ದಾರೆ ಹೀಗಂತ ಅವರಿಗೆ ಅನಿಸ್ತಾ ಇದೆ. ಇದೇ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಭಾರತದ ಕೈಗೊಂಬೆಯಾಗಿರುವಂತಹ ಸೇನಾ ಚೀಫ್ ನಮಗೆ ಬೇಕಾಗಿಲ್ಲ ಅಂತ ಅವರು ಪ್ರತಿಭಟನೆಯನ್ನ ಆರಂಭಿಸ್ತಾ ಇದ್ದಾರೆ. ಮಿತ್ರರೇ, ನಿರಂತರವಾಗಿ ಈ ಪ್ರತಿಭಟನೆಗಳು ಕಳೆದ ಕೆಲ ತಿಂಗಳಿನಿಂದಲೂ ಕೂಡ ನಡೀತಾ ಇದೆ. ಆದರೆ ಈ ಬಾಂಗ್ಲಾದ ಸೇನಾ ಚೀಫ್ ಆಗಿರುವಂತಹ ವಕಾರ್ ಉಜ್ ಜಮಾನ್ ಇದ್ದಾರಲ್ಲ, ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಅಷ್ಟು ಈಸಿಯಾಗಲ್ಲ ಇವರನ್ನ ಮಣಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಯಾವಾಗ ಏನು ನಿರ್ಧಾರ ಕೈಗೊಳ್ಳಬೇಕು ಎಲ್ಲೋದನ್ನ ಬಹಳ ಅಳೆದು ತೂಗಿ ನಿರ್ಧಾರ ಕೈಗೊಳ್ತಾರೆ. ನಿಮಗೆ ಗೊತ್ತಿರಬಹುದು, ಶೇಖ್ ಹಸೀನಾ ಭಾರತಕ್ಕೆ ಬಂದ ತಕ್ಷಣ ವಕಾರ್ ಉಜ್ ಜಮಾನ್ ಇಡೀ ದೇಶದ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳಬಹುದಿತ್ತು. ಆಗ ತೆಗೆದುಕೊಂಡಿಲ್ಲ. ಯಾಕೆಂದ್ರೆ ಪರಿಸ್ಥಿತಿಯನ್ನು ಹತೋಟಿಗೆ ತರುವಂತಹದ್ದು ಕಷ್ಟ ಆಗುತ್ತೆ, ಇನ್ನಷ್ಟು ಸಾವು ನೋವುಗಳು ಜಾಸ್ತಿ ಆಗುತ್ತೆ, ಸೇನೆಯ ವಿರುದ್ಧ ಭಾವನೆಗಳು ಬಿಲ್ಡ್ ಆಗುತ್ತೆ. ಇದೇ ಕಾರಣದಿಂದಾಗಿ ಪ್ರತಿಭಟನಾಕಾರರಿಗೆ ಮಣೆ ಹಾಕುವಂತಹ ಕೆಲಸವನ್ನ ವಕಾರ್ ಉಜ್ ಜಮಾನ್ ಮಾಡಿದ್ರು. ಅಂದ್ರೆ ಕಾಲ ಪರಿಪಕ್ವವಾದಂತಹ ಸಂದರ್ಭದಲ್ಲಿ ಮಾತ್ರ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಜಮಾನ್ ಅವರ ನಿಲುವಾಗಿತ್ತು. ಮಿತ್ರರೇ, ಈಗ ಆ ಕಾಲ ಪರಿಪಕ್ವವಾಗಿದೆ ಅಂತ ಜಮಾನ್ಗೆ ಅನಿಸ್ತಾ ಇದೆ. ಹೀಗಾಗಿ ಹಂತ ಹಂತವಾಗಿ ಅವರು ಒಂದೊಂದೇ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಹಂತ ಹಂತವಾಗಿ ಈ ಪ್ರತಿಭಟನೆಗಳನ್ನು ಹತ್ತಿಕ್ಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆಯಲ್ಲಿ ಈ ವಕಾರ್ ಉಜ್ ಜಮಾನ್ರನ್ನ ಅಧಿಕಾರದಿಂದ ಇಳಿಸಬೇಕು, ಇವರನ್ನೂ ಕೂಡ ದೇಶ ಬಿಟ್ಟು ಓಡಿಸಬೇಕು ಅನ್ನುವಂತಹ ಪ್ರಯತ್ನ ಇದೆಯಲ್ಲ, ಅದೇನ್ ತಣ್ಣಗಾಗಿಲ್ಲ. ಇತ್ತೀಚೆಗೆ ಈ ವಕಾರ್ ಉಜ್ ಜಮಾನ್ ಆಫ್ರಿಕಾ ಪ್ರವಾಸವನ್ನ ಕೈಗೊಂಡಿದ್ರು. ಅವರು ಬಾಂಗ್ಲಾದೇಶಕ್ಕೆ ವಾಪಸ್ಸಾಗುವ ಮುಂಚೆಯೇ ಬಾಂಗ್ಲಾದಲ್ಲಿ ಒಂದು ಸೇನಾ ದಂಗೆಯನ್ನ ಎಬ್ಬಿಸೋದಕ್ಕೆ ಒಂದು ದೊಡ್ಡ ಪ್ರಯತ್ನ ನಡೆದಿತ್ತು. ವಕಾರ್ ಉಜ್ ಜಮಾನ್ ಢಾಕಾಗೆ ಬಂದಿಳಿತಿದ್ದಂತೆ ಅವರನ್ನ ಬಂಧಿಸಬೇಕು, ಅವರನ್ನ ಗೃಹ ಬಂಧನಕ್ಕೆ ಒಳಪಡಿಸಬೇಕು ಅನ್ನುವಂತ ಪ್ರಯತ್ನ ನಡೆದಿತ್ತು. ಆದ್ರೆ ಈ ಮಾಹಿತಿ ಜಮಾನ್ಗೆ ಗೊತ್ತಾಗುತ್ತೆ. ಮಿತ್ರರೇ, ಒಂದು ಮೂಲಗಳ ಪ್ರಕಾರ ಭಾರತ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದೆ, ಜಮಾನ್ ಅವರ ರಕ್ಷಣೆಗೆ ಭಾರತವೇ ನಿಂತ್ಕೊಂಡಿದೆ ಅಂತ ಹೇಳಲಾಗುತ್ತೆ. ಮಿತ್ರರೇ, ಇದನ್ನ ನಾನು ಹೇಳ್ತಾ ಇಲ್ಲ ಅಥವಾ ಭಾರತದ ಮಾಧ್ಯಮಗಳು ಹೇಳ್ತಾ ಇಲ್ಲ, ಬಾಂಗ್ಲಾದ ಮಾಧ್ಯಮಗಳು ಈ ರೀತಿ ಆರೋಪಗಳನ್ನ ಮಾಡ್ತಾ ಇದ್ದಾವೆ. ವಕಾರ್ ಉಜ್ ಜಮಾನ್ ರಕ್ಷಣೆಗೆ ಭಾರತ ನಿಂತ್ಕೊಂಡಿದೆ, ಭಾರತದಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ ಜಮಾನ್ಗೆ ಸಿಗುತ್ತೆ. ಇದೇ ಕಾರಣದಿಂದ ವಕಾರ್ ಉಜ್ ಜಮಾನ್ ಪದೇ ಪದೇ ಬಚಾವಾಗ್ತಾ ಇದ್ದಾರೆ ಅಂತ ಹೇಳಿ ಬಾಂಗ್ಲಾದ ಮಾಧ್ಯಮಗಳೇ ಹೇಳ್ತಾ ಇದಾವೆ. ಆಫ್ರಿಕಾದಿಂದ ಹೊರಟಂತಹ ಜಮಾನ್ಗೆ ಈ ಮಾಹಿತಿ ಸಿಕ್ಕಿರುತ್ತೆ. ತಕ್ಷಣ ಅವ್ರೇನ್ ಮಾಡ್ತಾರೆ, ಢಾಕಾದ ಏರ್ಪೋರ್ಟ್ಗೆ ಬಂದು ಇಳಿಯೋದಿಲ್ಲ, ಬದಲಾಗಿ ಸೇನಾ ಏರ್ಪೋರ್ಟ್ಗೆ ಹೋಗ್ತಾರೆ. ಅಲ್ಲಿಂದ ನೇರವಾಗಿ ಸುರಕ್ಷಿತ ಸ್ಥಳಕ್ಕೆ ಹೋಗ್ತಾರೆ.
ಅದಾದ ಬಳಿಕ ಯಾರೆಲ್ಲ ಮಿಲಿಟರಿ ದಂಗೆಗೆ ಪ್ರಯತ್ನ ಮಾಡಿದ್ರೋ ಅವರೆಲ್ಲರನ್ನ ಬಂಧಿಸುವಂತಹ ಕೆಲಸವನ್ನ ಜಮಾನ್ ಮಾಡ್ತಾರೆ. ಆದ್ರೆ ಈ ಯೂನಿಸ್ ಅಂಡ್ ಟೀಮ್ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಜನರನ್ನ ಬಳಸಿಕೊಂಡು ಪ್ರತಿಭಟನೆಯನ್ನ ಮಾಡಿ ಜಮಾನ್ರನ್ನ ಇಳಿಸುವಂತಹ ಮತ್ತೊಂದು ಪ್ರಯತ್ನ ಆರಂಭವಾಗುತ್ತೆ. ಢಾಕಾದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಆಯೋಜನೆ ಮಾಡಲಾಗಿರುತ್ತೆ. ಪ್ರತಿಭಟನೆ ಯಾಕೆ ಕೇಳಿದ್ರೆ, ಸದ್ಯ ಇಡೀ ಬಾಂಗ್ಲಾದ ಕಾನೂನು ಸುವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರುವಂತಹದ್ದು ಸೇನೆ. ಅಂದ್ರೆ ಮೊಹಮ್ಮದ್ ಯೂನಿಸ್ ಸರ್ಕಾರ ಕಾನೂನು ಸುವ್ಯವಸ್ಥೆಯ ಸಂಪೂರ್ಣ ಜವಾಬ್ದಾರಿಯನ್ನ ಸೇನೆಗೆ ವಹಿಸಿದೆ. ಹೀಗಾಗಿ ಎಲ್ಲೇ ಪ್ರತಿಭಟನೆ ಆಗಲಿ, ಏನೇ ದೊಂಬಿ ಆಗಲಿ, ಎಲ್ಲವುದನ್ನ ನಿಗ್ರಹ ಮಾಡುವಂತಹ ಅಧಿಕಾರ ಇರುವಂತಹದ್ದು ಸೇನೆಗೆ. ಈಗ ಢಾಕಾದಲ್ಲಿ ಪ್ರತಿಭಟನೆ ಆಗ್ತಿದ್ದಂತೆ ಸೇನೆ ಏನ್ ಮಾಡುತ್ತೆ? ಬಲಪ್ರಯೋಗ ಮಾಡುತ್ತೆ. ಆರಂಭದಲ್ಲಿ ಟಿಯರ್ ಗ್ಯಾಸ್ ಹಾಕಬಹುದು ಅಥವಾ ಲಾಠಿ ಚಾರ್ಜ್ ಮಾಡಬಹುದು. ಅದು ಕೈ ಮೀರ್ತಿದ್ದಂತೆ ಏನ್ ಮಾಡ್ತಾರೆ? ಗುಂಡಾರಿಸ್ತಾರೆ. ಒಂದಷ್ಟು ಜನ ಸತ್ತೋಗ್ತಾರೆ. ಈ ಶೇಖ್ ಹಸೀನಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಹೀಗೆ ಆಗಿದ್ದು. ದೊಡ್ಡ ದೊಂಬಿಯಾಗಿ ಅಲ್ಲಿ ಘರ್ಷಣೆಯಾಗಿ ಜನಸಾಮಾನ್ಯರು ಸಾಯ್ತಿದ್ದಂತೆ ಪ್ರತಿಭಟನೆ ತೀವ್ರಗೊಳ್ತಾ ಬರುತ್ತೆ. ಬೇರೆ ಬೇರೆಯವರು ಕೂಡ ಪ್ರತಿಭಟನೆಗೆ ಜಾಯ್ನ್ ಆಗ್ತಾರೆ. ಅಂದ್ರೆ ದಬ್ಬಾಳಿಕೆ ನಡೀತಾ ಇದೆ ಅಂತ. ಇದಾಗಬೇಕು. ಆಗ ಸೇನಾಧ್ಯಕ್ಷರ ವಿರುದ್ಧ ಒತ್ತಡ ಜಾಸ್ತಿ ಆಗುತ್ತೆ. ಮಿಲಿಟರಿ ಚೀಫ್ ಕೂಡ ಶೇಖ್ ಹಸೀನಾರಂತೆ ದೇಶ ಬಿಟ್ಟು ಓಡೋಗುವಂತ ಸನ್ನಿವೇಶ ನಿರ್ಮಾಣ ಆಗುತ್ತೆ ಎನ್ನುವಂತದ್ದು ಮೊಹಮ್ಮದ್ ಯೂನಿಸ್ರ ಇನ್ನೊಂದು ಪ್ಲಾನ್. ಆದ್ರೆ ವಕಾರುಜ್ಜಮಾನ್ ಬಹಳ ಮುಂಚಿತವಾಗಿ ಎಚ್ಚರಗೊಳ್ತಾರೆ. ಢಾಕಾದಲ್ಲಿ ಪ್ರತಿಭಟನೆ ಆಯೋಜನೆಗೊಳ್ತಿದ್ದಂತೆ ಬಾಂಗ್ಲಾದ ಮಿಲಿಟರಿಯಲ್ಲಿರುವಂತಹ ಎಲ್ಲ ಬೆಟಾಲಿಯನ್ನಿಂದ ಒಂದು ನಿರ್ದಿಷ್ಟ ಸಂಖ್ಯೆಯ ಸೈನಿಕರನ್ನ ಕರೆಸಿಕೊಂಡಿರ್ತಾರೆ. ಯಾವುದೋ ಒಂದು ಬೆಟಾಲಿಯನ್ನೋ ಅಥವಾ ಯಾವುದೋ 4-6 ಬೆಟಾಲಿಯನ್ನ ಸೈನಿಕರನ್ನ ಮಾತ್ರ ಕರೆಸಿಕೊಂಡಿರೋದಿಲ್ಲ. ಯಾಕೆ ಅಂತಂದ್ರೆ ಬಾಂಗ್ಲಾ ಸೇನೆಯಲ್ಲೂ ಕೂಡ ಜಮಾನ್ ವಿರುದ್ಧವಾಗಿ ಕೆಲಸ ಮಾಡುವಂತವರು ಅನೇಕರಿದ್ದಾರೆ. ಇದರ ಜೊತೆಗೆ ಜಮಾನ್ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಆಯಕಟ್ಟಿನ ಜಾಗಗಳಿಗೆ ತನಗೆ ಬೇಕಾದಂತಹ ಅತ್ಯಾಪ್ತರನ್ನ ನೇಮಕ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮಿಲಿಟರಿಯಲ್ಲೇನೋ ದಂಗೆ ಆಗುತ್ತೆ ಎನ್ನುವಂತಹ ಸನ್ನಿವೇಶವನ್ನ ಸಾಕಷ್ಟು ಕಡಿಮೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಢಾಕಾದ ಒಳಗೆ ಸರಿಸುಮಾರು 10,000ಕ್ಕೂ ಹೆಚ್ಚು ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ ಎನ್ನುವಂಥ ರಿಪೋರ್ಟ್ ಇದೆ. ಹಾಗೆ ಬಾಂಗ್ಲಾದ ಇತರ ಪ್ರಮುಖ ನಗರಗಳಲ್ಲೂ ಕೂಡ ಸೇನಾ ಜಮಾವಣೆಯನ್ನ ಹಂತ ಹಂತವಾಗಿ ಜಾಸ್ತಿ ಮಾಡಲಾಗ್ತಾ ಇದೆ. ಅಂದ್ರೆ ವಕಾರುಜ್ಜಮಾನ್ ಅವರ ಪ್ರಯತ್ನ ಏನಾಗಿದೆ ಅಂತಂದ್ರೆ ಇಡೀ ದೇಶವನ್ನ ಹಂತ ಹಂತವಾಗಿ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹದ್ದು. ಈಗ ಬಾಂಗ್ಲಾದೇಶದಲ್ಲಿ ಏನ್ ಅನುಮಾನ ಇದೆ ಅಂತಂದ್ರೆ ಮಾರ್ಚ್ 26ರ ಟಾರ್ಗೆಟ್ ಅನ್ನೇನಾದ್ರೂ ವಕಾರುಜ್ಜಮಾನ್ ಇಟ್ಕೊಂಡಿದ್ದಾರಾ? ಈ ಒಂದು ಅನುಮಾನ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಇದೇ ಮಾರ್ಚ್ 26ನೇ ತಾರೀಕು ಈ ಮೊಹಮ್ಮದ್ ಯೂನಿಸ್ ಚೀನಾ ಪ್ರವಾಸವನ್ನ ಕೈಗೊಳ್ತಾ ಇದ್ದಾನೆ. ಚೀನಾದ ಕ್ಸಿ ಜಿಂಪಿಂಗ್ ಬಳಿಯಲ್ಲಿ ಹೋಗಿ ಕೈಕಾಲು ಹಿಡ್ಕೊಂಡು ಏನಾದ್ರೂ ಮಾಡಿ ನನ್ನನ್ನು ರಕ್ಷಿಸಿ, ಭಾರತ ನನ್ನ ವಿರುದ್ಧ ನಿಂತ್ಕೊಂಡಿದೆ, ಈ ಮೋದಿ ಟ್ರಂಪ್ ಡೀಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನನ್ನನ್ನು ಮುಗಿಸ್ಬಿಡ್ತಾರೆ, ರಕ್ಷಿಸಿ ಅಂತ ಹೇಳಿ ಕೇಳ್ಕೊಳ್ಳೋದಕ್ಕೋಸ್ಕರವಾಗಿ ಚೀನಾಗೆ ಹೋಗ್ತಾ ಇದ್ದಾನೆ. ಮಿತ್ರರೇ, ಈತ ಏನಾದರೂ ದೇಶ ಬಿಟ್ಟ ಅಂತಂದ್ರೆ ಆ ಸಂದರ್ಭದಲ್ಲೇ ಸೇನೆ ಇಡೀ ದೇಶದ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳಬಹುದು ಅನ್ನುವಂತ ಅನುಮಾನ ಸೃಷ್ಟಿಯಾಗಿದೆ. ಈ ರೀತಿಯ ವರದಿಗಳನ್ನ ಬಾಂಗ್ಲಾದ ಮಾಧ್ಯಮಗಳಲ್ಲಿ ಮಾಡಲಾಗ್ತಾ ಇದೆ. ಇದೆಲ್ಲ ಕೇವಲ ಊಹಾಪೋಹವ ಅಥವಾ ಇದೆಲ್ಲ ಆಗುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯತೆಗಳಿದೆ. ನೀವು ಒಂದೊಂದೇ ಡಾಟ್ಗಳನ್ನ ಕನೆಕ್ಟ್ ಮಾಡಿ ನಿಮಗೆ ಉತ್ತರ ಸಿಗುತ್ತೆ. ನಾನೇನು ವಿವರಿಸಿ ಹೇಳಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ಮೊದಲನೇದಾಗಿ ಈ ತುಳಸಿ ಗಬಾರ್ಡ್ ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ತುಳಸಿ ಗಬಾರ್ಡ್ ಯಾರು ಅಂತ ನಿಮಗೆಲ್ಲ ಗೊತ್ತು. ಅಮೆರಿಕದ ಟ್ರಂಪ್ ಸರ್ಕಾರದ ಇಂಟೆಲಿಜೆನ್ಸ್ ಚೀಫ್. ಅವರು ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅನೇಕ ಇಂಟರ್ವ್ಯೂಗಳನ್ನ ಕೊಟ್ಟಿದ್ದಾರೆ. ಆಗ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಬಾಂಗ್ಲಾದೇಶದಲ್ಲಿ ಇಸ್ಲಾಮಿಕ್ ಕ್ಯಾಲಿಫೇಟ್ ಅನ್ನ ನಿರ್ಮಾಣ ಮಾಡುವ ಉದ್ದೇಶದಿಂದ ಉಗ್ರರು ನಡೆಸಿದಂತಹ ಕೃತ್ಯ ಅದು. ಇದರ ಅರ್ಥ ಏನು ಕೇಳಿದ್ರೆ ಬಾಂಗ್ಲಾದೇಶದಲ್ಲಿ ಇಸ್ಲಾಮಿಕ್ ಮೂಲಭೂತವಾದದ ಸರ್ಕಾರವನ್ನು ರಚನೆ ಮಾಡುವಂತಹ ಪ್ರಯತ್ನ ನಡೀತಾ ಇದೆ. ಅದೇ ಉದ್ದೇಶದಿಂದ ಈ ಎಲ್ಲ ಬೆಳವಣಿಗೆ ಆಗಿದೆ ಅಂತ ತುಳಸಿ ಗಬಾರ್ಡ್ ಸ್ಟೇಟ್ಮೆಂಟ್ ಕೊಟ್ಟರು. ಇದಕ್ಕೆ ಬಾಂಗ್ಲಾದೇಶ ಸಿಕ್ಕಾಪಟ್ಟೆ ಉರ್ಕೊಂಡ್ಬಿಡ್ತು. ತುಳಸಿ ಗಬಾರ್ಡ್ ವಿರುದ್ಧ ಪ್ರತಿಭಟನೆಗಳಾದವು. ಆದ್ರೆ ಅಮೆರಿಕ ಸರ್ಕಾರ ತುಳಸಿ ಗಬಾರ್ಡ್ ಸ್ಟೇಟ್ಮೆಂಟ್ ಇಂದ ಹಿಂದೆ ಸರಿದಿಲ್ಲ. ಅವರೇನು ಹೇಳಿದ್ರು? ವಿಶ್ವದ ಯಾವುದೇ ಮೂಲೆಯಲ್ಲಾದ್ರೂ ಅಲ್ಪಸಂಖ್ಯಾತರ ವಿರುದ್ಧವಾಗಿ ಏನೇ ಘಟನೆ ನಡೆದರೂ ಕೂಡ ಅಮೆರಿಕ ಅದನ್ನ ಖಂಡಿಸುತ್ತೆ. ಆ ವಿಚಾರದಲ್ಲಿ ನಮ್ಮ ಬದ್ಧತೆಯನ್ನ ಯಾವತ್ತೂ ನಾವು ಬಿಡೋದಿಲ್ಲ ಅಂತ ಅಮೆರಿಕ ಸರ್ಕಾರ ಹೇಳಿತು. ಮಿತ್ರರೇ, ಇದು ಬಾಂಗ್ಲಾವನ್ನ ಇನ್ನಷ್ಟು ಒತ್ತಡಕ್ಕೀಡು ಮಾಡಿದೆ. ಇದಾಗ್ತಿದ್ದ ಹಾಗೆ ಕೆಲ ಬೆಳವಣಿಗೆಗಳನ್ನು ಗಮನಿಸಿ. ಭಾರತಕ್ಕೆ ಅಮೆರಿಕದ ಉಪಾಧ್ಯಕ್ಷರು ಭೇಟಿ ಕೊಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಅಂದ್ರೆ ಜೆಡಿ ವ್ಯಾನ್ಸ್ ಮತ್ತು ಉಷಾ ವ್ಯಾನ್ಸ್ ಇಬ್ರು ಕೂಡ ಭಾರತಕ್ಕೆ ಭೇಟಿ ಕೊಡ್ತಾರೆ. ಇದಾಗ್ತಿದ್ದ ಹಾಗೆ ಯುಎಸ್ ನ ಭದ್ರತಾ ಸಲಹೆಗಾರರು ಕೂಡ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇವರು ಚೀನಾದ ಕಡು ವಿರೋಧಿ. ಎರಡನೇದಾಗಿ ಭಾರತಕ್ಕೆ ಅತ್ಯಂತ ಮಿತ್ರರಾಗಿರುವಂತವರು. ನಂತರ ಯುಎಸ್ ನ ಸೆಕ್ರೆಟರಿ ಆಫ್ ಸ್ಟೇಟ್ ಕೂಡ ಭಾರತ ಪ್ರವಾಸವನ್ನ ಕೈಗೊಳ್ತಿದ್ದಾರೆ. ಹೀಗೆ ಒಬ್ಬರಾಗ್ತಿದ್ದ ಹಾಗೆ ಒಬ್ರು ಅಮೆರಿಕದ ಹೈ ಲೆವೆಲ್ ಆಫೀಸರ್ಸ್ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮೊದಲು ಟ್ರಂಪ್ ಮತ್ತು ನರೇಂದ್ರ ಮೋದಿ ಭೇಟಿಯಾದಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಎಲ್ಲ ವಿಚಾರಗಳನ್ನ ನರೇಂದ್ರ ಮೋದಿ ಅವರೇ ನಿಭಾಯಿಸುತ್ತಾರೆ ಹೀಗಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಈಗ ಭಾರತದ RSS ಮತ್ತೊಂದು ನಿರ್ಧಾರವನ್ನ ಕೈಗೊಂಡಿದೆ. ಬಾಂಗ್ಲಾದ ವಿಚಾರದಲ್ಲಿ ಭಾರತ ಸರ್ಕಾರ ದಿಟ್ಟ ಕ್ರಮವನ್ನು ಕೈಗೊಳ್ಳಬೇಕು, ಅಲ್ಲಿನ ಮೈನಾರಿಟಿಯನ್ನು ರಕ್ಷಿಸುವಂತಹ ಕೆಲಸ ಆಗಬೇಕು ಹೀಗಂತ RSS ಕೂಡ ಹೇಳ್ತಾ ಇದೆ. ನೀವು ಎಲ್ಲಾ ಡಾಟ್ಗಳನ್ನ ಕನೆಕ್ಟ್ ಮಾಡಿದ್ರೆ ನಿಮಗೆ ಉತ್ತರ ಸಿಕ್ ಹೋಗ್ಬಿಡುತ್ತೆ. ಅಂದ್ರೆ ಬಾಂಗ್ಲಾದೇಶದಲ್ಲಿ ದೊಡ್ಡದೇನೋ ಪ್ರಯತ್ನ ಆರಂಭಗೊಂಡಿದೆ. ಈ ಯೂನಿಸ್ ಸರ್ಕಾರಕ್ಕೆ ಟೈಮ್ ಬಾಂಬ್ ಅನ್ನ ಫಿಕ್ಸ್ ಮಾಡಲಾಗಿದೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಹೀಗಾಗಿ ಮಿತ್ರರೇ, ಯೂನಿಸ್ ಕೂಡ ಸಿಕ್ಕಾಪಟ್ಟೆ ಒತ್ತಡಕ್ಕೊಳಗಾಗಿದ್ದಾನೆ. ಆತ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವೇ ಬೈಡನ್ ಸರ್ಕಾರ. ಅಮೆರಿಕದಲ್ಲಿ ಬೈಡನ್ ಸರ್ಕಾರ ಉದುರು ಹೋಗ್ಬಿಡ್ತು. ಅದಾಗ್ತಿದ್ದ ಹಾಗೆ ಯೂನಿಸ್ಗೆ ಏನ್ ಅನ್ನಿಸ್ತು? ಪಾಕಿಸ್ತಾನದವರಾದರೂ ನಮ್ಮನ್ನ ರಕ್ಷಣೆ ಮಾಡ್ತಾರೆ, ನಾನು ಪಾಕಿಸ್ತಾನದ ಜೊತೆಗೆ ಚೆನ್ನಾಗಿರಬೇಕು ಅಂತ ಆತನಿಗೆ ಅನಿಸಿತ್ತು. ಆದ್ರೆ ಪಾಕಿಸ್ತಾನದ ಸ್ಥಿತಿಯೇ ಹೇಳುತ್ತಿರೋದಾಗಿದೆ.
ಬಲೂಚಿಗಳು ದಿನಕ್ಕೊಂದು ಕಡೆ ಬಾಂಬ್ ಹಾಕ್ತಾ ಇದ್ದಾರೆ. ಪಾಕಿಸ್ತಾನದ ಸೇನೆ ಹಲ್ಲು ಕಿತ್ತ ಹಾವಿನಂತಾಗಿದೆ. ಹೀಗಿರುವಾಗ ಈ ಅಜ್ಜನ ರಕ್ಷಣೆಯನ್ನ ಪಾಕಿಸ್ತಾನ ಮಾಡೋದಕ್ಕಾದ್ರೂ ಸಾಧ್ಯ ಇದೆಯಾ? ಇದೇ ಕಾರಣದಿಂದ ಈ ಮೊಹಮ್ಮದ್ ಯೂನಿಸ್ ಭಾರತದ ಬಳಿಯಲ್ಲಿ ಕೇಳ್ಕೊಳ್ತಾ ಇದ್ದಾನೆ, ನಾನು ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಬೇಕು ಅಂತ. ಬಿಮ್ಸ್ಟೆಕ್ ಸಭೆಗೆ ನರೇಂದ್ರ ಮೋದಿ ಅವರು ಹೋಗ್ತಾರೆ. ಆ ಸಂದರ್ಭದಲ್ಲಿ ದ್ವಿಪಕ್ಷೀಯ ಸಭೆಗೆ ಅವಕಾಶವನ್ನ ಕಲ್ಪಿಸಿಕೊಡಿ ಅಂತೇಳಿ ಬಾಂಗ್ಲಾದೇಶದ ಸರ್ಕಾರ ಭಾರತ ಸರ್ಕಾರದೊಂದಿಗೆ ಮನವಿ ಮಾಡಿಕೊಂಡಿದೆ. ಆದ್ರೆ ಭಾರತ ಸರ್ಕಾರ ಇದುವರೆಗೆ ಯಾವುದೇ ರೀತಿಯಲ್ಲೂ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಭೇಟಿಗೆ ಅವಕಾಶ ಕೊಡ್ತೀವಿ ಅಂತಲೂ ಹೇಳಿಲ್ಲ, ಕೊಡೋದಿಲ್ಲ ಅಂತಲೂ ಹೇಳಿಲ್ಲ. ಆದ್ರೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನರೇಂದ್ರ ಮೋದಿ ಅವರು ಮೊಹಮ್ಮದ್ ಯೂನಿಸ್ ಅನ್ನ ಭೇಟಿಯಾಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ಈ ಹಿಂದೆಯೂ ಕೂಡ ಬಾಂಗ್ಲಾದೇಶ ಇಂತಹದೇ ಒಂದು ಡಿಮ್ಯಾಂಡ್ ಅನ್ನು ಇಟ್ಟಿತ್ತು. ಕಳೆದ ಬಾರಿ ವಿಶ್ವಸಂಸ್ಥೆಯ ಸಾಮಾನ್ಯ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕೂಡ ಅಮೆರಿಕಾಗೆ ಹೋಗಿದ್ರು, ಆ ಅಧಿವೇಶನದಲ್ಲಿ ಭಾಗಿಯಾಗಿದ್ರು. ಅಲ್ಲಿಗೆ ಮೊಹಮ್ಮದ್ ಯೂನಿಸ್ ಕೂಡ ಬಂದ. ಆದ್ರೆ ಮೋದಿ ಭೇಟಿಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಭಾರತ ಒಂದು ಸಂಪ್ರದಾಯವನ್ನ ಇಟ್ಟುಕೊಂಡಿದೆ. ನಮ್ಮ ಅಕ್ಕಪಕ್ಕದಲ್ಲಿ ಯಾರೇ ಹೊಸದಾಗಿ ಅಧ್ಯಕ್ಷರಾದ್ರೂ ಕೂಡ, ಅಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ನಮ್ಮ ಪ್ರಧಾನಮಂತ್ರಿಗಳಿಗೆ ಎಲ್ಲ ಅವಕಾಶ ಸಿಗುತ್ತೋ ಅಲ್ಲಿ ಭೇಟಿ ಆಗ್ತಾರೆ. ಒಂದು ವೇಳೆ ಭಾರತದ ವಿರುದ್ಧವಾಗೇ ಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದ್ರೂ ಕೂಡ ಮೋದಿ ಏನು ಅದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಉದಾಹರಣೆಗೆ ಮೊಹಮ್ಮದ್ ಮುಯಿಜು ಇಂಡಿಯಾ ಔಟ್ ಅಂತ ಕ್ಯಾಂಪೇನ್ ಮಾಡಿ ಮಾಲ್ಡೀವ್ಸ್ ನಲ್ಲಿ ಅಧಿಕಾರಕ್ಕೆ ಬಂದ. ಆದ್ರೂ ಸಹ ನರೇಂದ್ರ ಮೋದಿ ಅವರು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ದುಬೈನಲ್ಲಿ ನಡೆದಂತಹ COP28 ಶೃಂಗಸಭೆ ವೇಳೆ ಮೊಹಮ್ಮದ್ ಮುಯಿಜು ಅನ್ನ ಭೇಟಿಯಾಗಿದ್ರು. ನೇಪಾಳದ ಪ್ರಧಾನಿಯಾಗಿರಬಹುದು, ಶ್ರೀಲಂಕಾದ ಪ್ರಧಾನಿಯಾಗಿರಬಹುದು, ಹೀಗೆ ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಯಾವುದೇ ದೇಶದಲ್ಲಿ ಹೊಸ ಅಧ್ಯಕ್ಷರು, ಹೊಸ ಪ್ರಧಾನಿ ಬಂದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಅವರ ಭೇಟಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ. ಆದ್ರೆ ಈ ಮೊಹಮ್ಮದ್ ಯೂನಿಸ್ ವಿಚಾರದಲ್ಲಿ ಮಾತ್ರ ಭಾರತ ಸರ್ಕಾರ ಇದಕ್ಕೆ ಅವಕಾಶ ಕೊಟ್ಟಿಲ್ಲ. ಈಗ ಯೂನಿಸ್ ಕೇಳ್ತಾ ಇದ್ದಾನೆ, ಬಿಮ್ಸ್ಟೆಕ್ ಸಭೆ ವೇಳೆ ನಾನು ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಬೇಕು, ಅದಕ್ಕೆ ಭಾರತ ಸರ್ಕಾರ ಅವಕಾಶವನ್ನ ಕಲ್ಪಿಸಲಿ ಅಂತ. ಈಗಲೂ ಕೂಡ ಅವಕಾಶ ಕೊಡುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಯಾಕೆ ಅಂತಂದ್ರೆ ಭಾರತ ಸರ್ಕಾರ ಇದುವರೆಗೂ ಕೂಡ ಮೊಹಮ್ಮದ್ ಯೂನಿಸ್ ಸರ್ಕಾರವನ್ನೇ ಒಪ್ಕೊಂಡಿಲ್ಲ. ಅದೊಂದು ಪ್ರಜಾಪ್ರಭುತ್ವದ ಸರ್ಕಾರ ಅಲ್ಲ, ಜನರಿಂದ ಚುನಾಯಿತವಾದಂತಹ ಸರ್ಕಾರವೂ ಕೂಡ ಅಲ್ಲ. ಅಲ್ಲೇನೋ ಒಂದಷ್ಟು ದಂಗೆ ಮಾಡಿಬಿಟ್ಟು ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದಿದ್ದಾನೆ. ಈ ಸರ್ಕಾರ ತುಂಬಾ ದಿನ ಮುಂದುವರಿಯುತ್ತೆ ಅಂತ ಕೂಡ ಭಾರತಕ್ಕೆ ಅನಿಸ್ತಾ ಇಲ್ಲ. ಹೀಗಾಗಿ ಮೊಹಮ್ಮದ್ ಯೂನಿಸ್ಗಾಗ್ಲಿ, ಯೂನಿಸ್ನ ಸರ್ಕಾರಕ್ಕಾಗ್ಲಿ ಹೆಚ್ಚೇನು ಪ್ರಾಶಸ್ತ್ಯವನ್ನ ಕೊಡುವಂತಹ ಕೆಲಸವನ್ನ ಭಾರತ ಇದುವರೆಗೆ ಮಾಡಿಲ್ಲ. ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಬಾಂಗ್ಲಾದೇಶಕ್ಕೆ ಪ್ರವಾಸವನ್ನ ಕೈಗೊಂಡಿದ್ದು ಬಿಟ್ರೆ ಮತ್ಯಾರೂ ಕೂಡ ಹೈ ಲೆವೆಲ್ ಆಫೀಸರ್ಸ್ ಬಾಂಗ್ಲಾದ ಸರ್ಕಾರದ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿಲ್ಲ. ಅಷ್ಟರ ಮಟ್ಟಿಗೆ ಭಾರತ ಸರ್ಕಾರ ಈ ಮೊಹಮ್ಮದ್ ಯೂನಿಸ್ ಸರ್ಕಾರದ ಜೊತೆಗೆ ಅಂತರವನ್ನ ಕಾಯ್ದುಕೊಳ್ತಾ ಇದೆ. ಒಟ್ಟಿನಲ್ಲಿ ಮಿತ್ರರೇ, ಬಾಂಗ್ಲಾದಲ್ಲಿ ನಡೀತಿರುವಂತಹ ಪ್ರತಿ ಬೆಳವಣಿಗೆಯನ್ನು ಗಮನಿಸಿದ್ರೆ ಆದಷ್ಟು ಶೀಘ್ರದಲ್ಲಿ ಬಾಂಗ್ಲಾದಲ್ಲಿರುವಂತಹ ಮೊಹಮ್ಮದ್ ಯೂನಿಸ್ ಸರ್ಕಾರ ಪತನಗೊಳ್ಳುತ್ತೆ. ಅಲ್ಲಿ ಸೇನೆ ಇಡೀ ಬಾಂಗ್ಲಾದೇಶದ ಕಂಟ್ರೋಲ್ ಅನ್ನು ತೆಗೆದುಕೊಳ್ಳುತ್ತೆ ಎನ್ನುವಂತಹ ಸುಳಿವು ಸಿಗ್ತಾ ಇದೆ. ಮುಂದೇನಾದ್ರೂ ಈ ಬಗ್ಗೆ ಡೆವಲಪ್ಮೆಂಟ್ ಆದ್ರೆ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ